ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ರೀತಿಯಲ್ಲಿ ಅವರು ಕರೆ ಕೊಟ್ಟರು. ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶ ಒಂದು ರೀತಿ ಏಕಮುಖಿಯಾಗಿದೆ. ಅದು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೀತಾ ಇಲ್ಲ. ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ನನ್ನ ಕಂಟೆಂಟ್ ಯಾವುದಪ್ಪ ಅಂದರೆ ಸಿದ್ದರಾಮಯ್ಯ ಅವರ ದೂರದ ಆಲೋಚನೆ. ಸಿದ್ದರಾಮಯ್ಯನವರು ಹಾಸನದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಅಹಿಂದ ಸಮಾವೇಶದ ಚಿಂತನೆ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ರೀತಿಯ ತಳಮಳವನ್ನು ಕ್ರಿಯೇಟ್ ಮಾಡಿದೆ. ಉಪಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಸಖತ್ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು. ಸಹಜವಾಗಿಯೇ ಆಡಳಿತಾರೂಢ ಪಕ್ಷಕ್ಕೆ ಉಪಚುನಾವಣೆ ಒಂದು ರೀತಿ ಪ್ಲಸ್ ಆಗಿರುತ್ತೆ ಅನ್ನುವಂಥದ್ದು. ಆದರೆ ಉಪಚುನಾವಣೆಯ ಗೆಲುವಿನ ನಂತರ ಸಿದ್ದರಾಮಯ್ಯನವರು ಹಾಸನದಲ್ಲಿ ಯಾಕೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಚಿಂತನೆ ಮಾಡಿದ್ರು ಅಂದರೆ, ಸಿದ್ದರಾಮಯ್ಯನವರ ಚಿಂತನೆ ಏನಾಗಿದೆ ಅಂದರೆ, ಒಂದು ಕಲ್ಲಿಗೆ ಹಲವು ಹಕ್ಕಿಗಳನ್ನು ಹೊಡೆಯೋ ತಂತ್ರ ಆಗಿದೆ. ಉಪಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ದೇವೇಗೌಡ ಕುಟುಂಬ ರಾಜಕೀಯ ಜಿದ್ದಾಜಿದ್ದಿನ ವಾಕ್ ಸಮರವನ್ನು ನಡೆಸಿದೆ. ನಾವೆಲ್ಲ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರ ಸೊಕ್ಕನ್ನು ಮುರಿಬೇಕು ಅಂತೇಳಿ ದೇವೇಗೌಡರು ತಮ್ಮ ಮೊಮ್ಮಗನ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ HD ದೇವೇಗೌಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸಿದ್ದರಾಮಯ್ಯನವರ ಸೊಕ್ಕನ್ನು ಮುರಿಯೋದಲ್ಲದೆ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ರೀತಿಯಲ್ಲಿ ಅವರು ಕರೆ ಕೊಟ್ಟರು. ಆದರೆ ಚುನಾವಣೆ ಮುಗಿದಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದಿರುವ ಆ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುವ ಸಲುವಾಗಿ ಸಿದ್ದರಾಮಯ್ಯನವರು ಈ ಅಹಿಂದ ಅನ್ನುವಂಥ ಅಹಿಂದ ಸಮಾವೇಶವನ್ನು ಇಟ್ಕೊಂಡು ಈಗ ಎಲ್ಲ ರೀತಿಯ ರಾಜಕೀಯ ಅಸ್ತ್ರಗಳನ್ನು ಪ್ರಯೋಗ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು. ಕೇವಲ ಅದು HD ದೇವೇಗೌಡ JDSಗೆ ಕೊಡುವಂಥ ತಿರುಗೇಟಲ್ಲ. ಹಾಸನದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡ್ತಿರುವಂಥದ್ದು ಹಲವು ಆಯಾಮಗಳಿಗೆ ಅದು ಒಂದು ರೀತಿಯ ಪ್ರತ್ಯುತ್ತರ ಆಗಿದೆ. ಒಂದು ಕಡೆ ದೇವೇಗೌಡ ಕುಟುಂಬಕ್ಕೆ ಈ ಮೂಲಕ ನೀವು ಹೇಳಿದ ಹಾಗೆ ನನ್ನ ಸೊಕ್ಕನ್ನು ಮುರಿತೀನಿ ಅಂತ ಹೇಳಿದ್ರಲ್ಲ, ಈಗ ನಿಮ್ಮ ಹಾಸನದ ಕೋಟೆಯಲ್ಲಿ ನಾನು ಲಗ್ಗೆ ಇಟ್ಟಿದ್ದೇನೆ, ಹಾಸನದಲ್ಲಿ ಕೈಯ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ತೇನೆ, ಏನು ಮಾಡ್ತೀರಿ ಅನ್ನುವಂಥ ಸಂದೇಶವನ್ನು ಕೊಡುವುದು ಒಂದಾದರೆ, ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರುವಂಥ ಮೂಢ ಹಗರಣದ ವಿಚಾರದಲ್ಲಿ ಅವರು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದ್ರು, ರಾಜಕೀಯ ಹಿನ್ನಡೆ. ಇದೀಗ ಬೈ ಎಲೆಕ್ಷನ್ ಗೆಲುವು ಒಂದು ರೀತಿಯ ಶಕ್ತಿಯನ್ನು ಕೊಟ್ಟಿದೆ. ಸಹಜವಾಗಿಯೇ ಈ ಹಿಂದೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮಯ್ಯನವರ 75ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಹಲವು ಸಂದೇಶಗಳನ್ನು ಕೊಡ್ತು. ಹೈಕಮಾಂಡ್ಗೆ ಕೊಡ್ತು, DKಶಿ ಬಣಕ್ಕೆ ಕೊಡ್ತು, ಮತ್ತು ರಾಜ್ಯ ಕಾಂಗ್ರೆಸ್ಗೆ ಕೊಡ್ತು. ಅಂದರೆ ನನ್ನ ಶಕ್ತಿ ಎಷ್ಟಿದೆ, ನನ್ನ ಸಾಮರ್ಥ್ಯ ಎಷ್ಟಿದೆ, ನನ್ನನ್ನು ಫಾಲೋ ಮಾಡುವಂಥ ಬೆಂಬಲಿಗರ ಸಂಖ್ಯೆ ಎಷ್ಟಿದೆ ಅನ್ನುವಂಥ ಸಂದೇಶವನ್ನು, ವಿಚಾರವನ್ನು ದಾವಣಗೆರೆಯಲ್ಲಿ ನಡೆದಂಥ ಒಂದು ಬೃಹತ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಸಾಬೀತುಪಡಿಸಿದರು. ಆನಂತರ ಹೈಕಮಾಂಡ್ಗೆ ಮನವರಿಕೆ ಆಯಿತು, ಅರ್ಥ ಆಯಿತು. ಕೊನೆಗೆ ಮುಖ್ಯಮಂತ್ರಿಯನ್ನಾಗಿ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಇದೀಗ ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾಕಾಲದಲ್ಲಿ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಈಗ ಸ್ವಲ್ಪ ಬೈ ಎಲೆಕ್ಷನ್ ನಂತರ ಸ್ವಲ್ಪ ಚೇತರಿಕೆ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಅವರು ಅಹಿಂದ ಸಮಾವೇಶ ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ದಾವಣಗೆರೆಯಲ್ಲಿ ಮರುಕಳಿಸ್ತಲ್ಲ ಆ ಜನ ಸಮಾವೇಶವನ್ನು ಹಾಸನದಲ್ಲಿ ಮಾಡುವ ಮೂಲಕ ಮತ್ತಷ್ಟು ತಮ್ಮ ಶಕ್ತಿ, ಸಾಮರ್ಥ್ಯ, ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವುದು, ಆ ಮೂಲಕ ಹಾಸನದಲ್ಲಿ ಕೈ ಪ್ರಾಬಲ್ಯವನ್ನು ವಿಸ್ತರಿಸುವುದು, ದೇವೇಗೌಡ ಕುಟುಂಬಕ್ಕೆ ಸರಿಯಾದ ತಿರುಗೇಟನ್ನು ಕೊಡುವುದು, ಎಲ್ಲದಕ್ಕಿಂತ ಮುಖ್ಯವಾಗಿ ಮೂಢ ವಿಚಾರದಲ್ಲಿ ಕುಗ್ಗಿರುವಂತಹ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ವಿರೋಧಿಗಳಿಗೆ ಆ ಒಂದು ಅಹಿಂದ ಸಮಾವೇಶದಲ್ಲಿ ನನ್ನ ಸಾಮರ್ಥ್ಯ ಮತ್ತೆ ಹೆಚ್ಚಾಗಿದೆ,
ನನ್ನನ್ನು ಏನಾದರೂ ಅಧಿಕಾರದಿಂದ ಕೆಳಗೆ ಇಳಿಸೋದಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟರೆ ನನ್ನ ಜೊತೆ ಇಂಥ ಒಂದು ಸಮುದಾಯಗಳಿವೆ, ಅವರೆಲ್ಲ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನುವಂಥ ಚಾಣಾಕ್ಷತನ ಈ ಅಹಿಂದ ಸಮಾವೇಶದಲ್ಲಿದೆ. ಈ ಎಲ್ಲ ಮರ್ಮವನ್ನು ಅರಿತಿರುವಂತಹ DK ಬಣ ಹೈಕಮಾಂಡ್ಗೆ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶ ಒಂದು ರೀತಿ ಏಕಮುಖಿಯಾಗಿದೆ. ಅದು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೀತಾ ಇಲ್ಲ. ಅದನ್ನು ಹೈಕಮಾಂಡ್ ನೋಡಬೇಕು, ತಡಿಬೇಕು, ಅದು ಪಕ್ಷದ ಮುಖೇನ ಆಗಬೇಕು ಅನ್ನುವಂಥ ವಿಚಾರವನ್ನು ಕೆಲವರು ಅತೃಪ್ತರು, ಅವರ ವಿರೋಧಿಗಳು ಈಗ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವುಗಳ ನಡುವೆ ಅಲ್ಲಿ ಒಂದು ಭರ್ಜರಿಯಾದ ಸಮಾವೇಶವನ್ನು ಮಾಡೋದಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ. ಜಾಗವನ್ನು ನೋಡುವಂಥದ್ದು ಮತ್ತು ಕಾರ್ಯಕ್ರಮ ಯಾವ ರೀತಿ ಇರಬೇಕು, ಏನೆಲ್ಲ ವಿಚಾರವನ್ನು ಒಳಗೊಂಡಿರಬೇಕು ಅನ್ನುವಂಥ ರೂಪುರೇಷೆ ಎಲ್ಲ ಸಿದ್ಧ ಆಗ್ತಾ ಇದೆ. ಪ್ರತಿಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂಥ ಸಿದ್ದರಾಮಯ್ಯ ವಿರೋಧಿ ಬಣ ಸಿದ್ದರಾಮಯ್ಯನವರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಷಡ್ಯಂತ್ರ ನಡೆಸ್ತಿರುವಂಥ ಹೊತ್ತಲ್ಲೇ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಅನ್ನುವಂಥ ಚಾಣಾಕ್ಷತನದ ನಿರ್ಧಾರವನ್ನು ಮಾಡಿದ್ದಾರೆ. ಈ ಮೂಲಕ ತಮ್ಮ ವಿರೋಧಿಗಳಿಗೆ, JDS ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಮತ್ತು ಬೈ ಎಲೆಕ್ಷನ್ನಲ್ಲಿ ತಾನು ಗೆದ್ದಿರುವ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ, ಜೊತೆಗೆ ಹೈಕಮಾಂಡ್ಗೆ ಈ ಕ್ಷಣದವರೆಗೂ ನನ್ನ ಜೊತೆ ಎಂಥ ಅಹಿಂದ ವರ್ಗದ ಸಮುದಾಯ ನನ್ನ ಹಿಂದೆ ಇದೆ, ನನ್ನ ಜೊತೆ ಒಂದು ದೊಡ್ಡ ಸಮುದಾಯವೇ ಮತ ಬ್ಯಾಂಕೆ ಇದೆ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡುವುದು ಮತ್ತು ದೇವೇಗೌಡ ಕುಟುಂಬಕ್ಕೆ ಅರ್ಥೈಸುವುದು ಮತ್ತು ತಿರುಗೇಟು ಕೊಡುವುದು, ಹಾಸನ ಭಾಗದಲ್ಲಿ ಕೈಪಡೆಯ ಪ್ರಾಬಲ್ಯವನ್ನು ಮತ್ತಷ್ಟು ಬಲಾಢ್ಯವಾಗಿ ವಿಸ್ತರಿಸುವುದು, ಸಿದ್ದರಾಮಯ್ಯನವರ ವಿರೋಧಿ ಬಣಕ್ಕೆ ಈ ರೀತಿಯ ತಿರುಗೇಟನ್ನು ಕೊಡುವುದು. ಹಾಗಾಗಿ ಹಾಸನದಲ್ಲಿ ನಡೀತಾ ಇರುವಂಥ ಈ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಹಲವು ಆಯಾಮಗಳನ್ನು ಒಳಗೊಂಡಿದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನವರು ಈ ಅಹಿಂದ ಸಮಾವೇಶ ಅನ್ನುವಂಥ ಒಂದು ಕಲ್ಲನ್ನು ಇಟ್ಕೊಂಡು ಹಲವು ರಾಜಕೀಯ ಹಕ್ಕಿಗಳನ್ನು ಹೊಡೆಯೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ನೋಡೋಣ ಇಂತಹ ತಂತ್ರಗಾರಿಕೆಯನ್ನು ಅವರ ವಿರೋಧಿ ಬಣ ಮತ್ತು ಪ್ರತಿಪಕ್ಷಗಳು ಹೇಗೆ ನೋಡ್ತವೆ ಅನ್ನುವ ಕುತೂಹಲದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Ashwavega English News. Coming soon. Your channel, your voice, your trust.